ನಾವು ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಪರವಾಗಿ ಕರ್ನಲ್ ಅನಿರುದ್ಧ ಗುಡಿ ಅಂತ ಇಲ್ಲಿ ಮುಖ್ಯ ಭದ್ರತಾ ಅಧಿಕಾರಿ. ಈ ಚಿರತೆ ಕಾರ್ಯಾಚರಣೆ ತುಂಬ ಚೆನ್ನಾಗಿ ಅರಣ್ಯದ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಅವರು ಮೇಲಿನಿಂದ CCF ಸಾಹೇಬರು, ಶಿವಶಂಕರ್ ಸಾಹೇಬರು, DCF ರವೀಂದ್ರ ಸಾಹೇಬರು, ACF ಗಣೇಶ್ ಸಾಹೇಬರು ಮತ್ತು ಅವರು ಫುಲ್ ಟೀಮ್, ರಘು ಅವರು ಎಲ್ಲರೂ ತುಂಬ ಒಂದು ವಾರದಿಂದ ಇಲ್ಲೇ ಇದ್ದು ಕಾಲಕ್ಕೆ ಎಲ್ಲ ತಮ್ಮ ತಯಾರಿ ಮಾಡಿಕೊಂಡು ಸುರಕ್ಷಿತವಾಗಿ ಚಿರತೆಯನ್ನು ಹಿಡಿದುಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು. ಮತ್ತು ಮಾಧ್ಯಮದವ್ರಿಗೂ ಮತ್ತು ಜನಗಳಿಗೂ. ಇದು ನಮ್ಮ 17ನೇ ತಾರೀಕಿಗೆ ಇಲ್ಲಿ ಬೆಳಿಗ್ಗೆ ನಾವು ನಮ್ಮ CCTV ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ. ಪುನಃ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೂರಾ ನಾವು CCTV ಕ್ಯಾಮ್ರಾ ಹಾಕಿದ್ದರಿಂದ ಹಿಂಗಾಗಿ ನಮಗೆ ಅದರಿಂದ ಸಿಕ್ಕಿಬಿದ್ದು 2ನೇ ಸಲ 20ನೇ ತಾರೀಕಿಗೆ ಮತ್ತೆ ಅದರಲ್ಲಿ ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ. ಇವೆರಡೂದರಿಂದ ಕನ್ಫರ್ಮ್ ಆಗಿ ಇಲ್ಲೇ ಇದೆ ಅಂತ ಮುಂದೆ ಫುಲ್ ಆಪರೇಷನ್ ಮಾಡಿ ಇಲ್ಲಿವರೆಗೆ ಮಾಡಿದ್ದಾರೆ. ಥರ್ಮಲ್ ಡ್ರೋನು ಮತ್ತು ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಲಾಜಿಸ್ಟಿಕ್ಸ್ ಸಪೋರ್ಟು ಏನೇನು ಬೇಕೋ ಎಲ್ಲ ನಮ್ಮ ಕಡೆಯಿಂದ ಆದಷ್ಟು ಮಾಡಿದ್ದೀವಿ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದನ್ನು ಸುರಕ್ಷಿತವಾಗಿ ಎಲ್ಲರೂ ಇದ್ದದ್ರಿಂದ ಯಾರಿಗೂ ಆತಂಕ ಆಗದೆ ಉದ್ಯಮಿಗಳಿಗೆ ಒಳ್ಳೆಯದಾಗಿದೆ. ಸರ್, ಈ ಹೆಲಿ ಟ್ಯಾಕ್ಸಿ ಜಾಗದಲ್ಲಿ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿದೆ, ಇದನ್ನು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಇದೇ ರೀತಿ ಆತಂಕ ಮುಂದಿನ ದಿನಗಳಲ್ಲಿ ಆಗೋ ಸಾಧ್ಯತೆ. ಇದಕ್ಕೆ ನಾವು ಏನು ತಕ್ಕ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅವ್ರದ್ದು ಲ್ಯಾಂಡ್ ಇದು. ಈಗ ಅವರಿಗೆಲ್ಲ ನೋಟಿಸ್ ಕೊಟ್ಟಾಗಿದೆ. ಅವನ್ನು ಬಂದು JCB ಅವರು ರೆಡಿ ಮಾಡಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆತಂಕ ಜನಗಳಿಗೆ ಆಗಿತ್ತು, ಬಟ್ ನಾವು ಆ ಥರ ಅವರಿಗೆ ಸುದ್ದಿ ಹರಡಲಿಕ್ಕೆ ಇದು ಮಾಡಲಿಕ್ಕೆ ಜಾಸ್ತಿ ಎಂಕರೇಜ್ ಮಾಡಿಲ್ಲ. ಅವ್ರಿಗೇನು ಗೈಡ್ಲೈನ್ಸ್ ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಟು ಟೈಮ್ ಟು ಟೈಮ್ 2-3 ಸಲ ಅಪ್ಡೇಟ್ ಕೊಟ್ಟು ಈ ಥರ ವದಂತಿಗಳು ಹಬ್ಬದಂತೆ ನೋಡ್ಕೊಂಡಿದ್ದೀವಿ. ಮತ್ತೆಲ್ಲಿ ಕಂಡುಕೊಂಡಿಲ್ಲ. CDOT ಮತ್ತು NTTF ಇದೆ, ಅದ್ರ ಮತ್ತು ಇದರಲ್ಲಿ ಮಾತ್ರ ಕಂಡುಕೊಂಡಿದೆ. ಇದು ಸೇಫ್ ಜಾಗ ಇಲ್ಲೇ ಇರೋದ್ರಿಂದ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಮತ್ತು ಸುತ್ತಮುತ್ತಲೂ ಎಲ್ಲ ಕಡೆ ನಮ್ಮ ಫೆನ್ಸಿಂಗು ಮತ್ತು ಸ್ಟಾಫು, ಸೆಕ್ಯೂರಿಟಿ ಸ್ಟಾಫು, ಫಾರೆಸ್ಟ್ ಸ್ಟಾಫು ಎಲ್ಲರೂ ಪೆಟ್ರೋಲಿಂಗ್ ಮಾಡ್ತಾ ಇದ್ದರಿಂದ ಮತ್ತೆ ಎಲ್ಲೋದು ಹೋಗಲಿಕ್ಕೆ ಬಿಟ್ಟಿಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳೆದ 7-8 ದಿನದಿಂದ ಕಾಣಿಸಿಕೊಂಡಿದ್ದಂಥ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತೇಳಿ ಏನು ಬೋನನ್ನು ಇಡಲಾಗಿತ್ತು. ಅದಾದ ಬಳಿಕ ಈಗ ರೆಸ್ಕ್ಯೂ ಕಾರ್ಯಾಚರಣೆ ಬಹುತೇಕ ಮುಗಿದಿರುವಂಥದ್ದು. ಅಧಿಕಾರಿಗಳು ಒಂದು ಬೃಹತ್ ಬೋನನ್ನು ಏನು ಇಡಲಾಗಿತ್ತು, ಈ ಒಂದು ಸ್ಥಳದಲ್ಲಿ ಬೋನ್ ಇಟ್ಟು ಚಿರತೆಯ ಕಾರ್ಯಾಚರಣೆಗೆ ಏನು ಸೆರೆಯನ್ನು ರೂಪಿಸಲಾಗಿತ್ತು. ಅದಾದ ಬಳಿಕ ಈಗ ಆ ಬೋನ್ನಿಂದ ಚಿರತೆಯನ್ನು ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಚಿಕ್ಕದಾದ ಇನ್ನೊಂದು ಬೋನ್, ಅಂದರೆ ಯಾವಾಗಲೂ ಪ್ರಾಣಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಬನ್ನೇರುಘಟ್ಟದಿಂದ ಈ ಒಂದು ಬೋನ್ ಅಂತ ತರಲಾಗುತ್ತೆ. ಅದೇ ರೀತಿ ತಂದಿರುವಂತಹ ಬೋನ್ನಲ್ಲಿ ಈಗಾಗಲೇ ಬಹುತೇಕ ಚಿರತೆಗೆ ಬನ್ನೇರುಘಟ್ಟದಿಂದ ಆಗಮಿಸಿದ ವೈದ್ಯರ ತಂಡ ಏನಿತ್ತು, ಅವರು ಅರವಳಿಕೆ ಚುಚ್ಚುಮದ್ದನ್ನು ಬೋನಿನ ಒಳಗಡೆ ಹೋಗಿ ಮೊದಲು ಹೊರಭಾಗದಿಂದ ಒಂದು ಚುಚ್ಚುಮದ್ದನ್ನು ನೀಡಿದರು. ಅದಾದ ಬಳಿಕ ಒಳಗಡೆ ಹೋಗಿ ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಇನ್ನೂ ಬೇರೆ ಬೇರೆ ರೀತಿಯ ಚುಚ್ಚುಮದ್ದುಗಳನ್ನು ಏನು ನೀಡಬೇಕಾಗಿತ್ತು ಅದೆಲ್ಲ ಚುಚ್ಚುಮದ್ದನ್ನು ನೀಡಿ ಈಗ ಅದನ್ನು ದೊಡ್ಡದಾದ ಬೋನಿಂದ ಈಗ ಬನ್ನೇರುಘಟ್ಟ ವೈದ್ಯರ ತಂಡ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಚಿಕ್ಕದಾದ ಬೋನಿಗೆ ಶಿಫ್ಟ್ ಮಾಡಿರುವಂಥದ್ದು. ಇಲ್ಲಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇರುವಂತಹ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋ ಕೆಲಸ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅದಕ್ಕೆ ಚಿಕಿತ್ಸೆಯನ್ನು ಏನು ಕೊಡಬೇಕಾಗತ್ತೆ, ಅಂದರೆ ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನು ಏನು ನೀಡಿರ್ತಾರೆ ಆ ಮತ್ತನ್ನು ಮತ್ತೆ ರಿಟರ್ನ್ ಮಾಡುವಂಥದ್ದು, ಅಂತಂದರೆ ಅರವಳಿಕೆ ಚುಚ್ಚುಮದ್ದಿನ ಪವರ್ ಏನಿರುತ್ತೆ ಅದನ್ನು ವಾಪಸ್ ಬರುವಂತೆ ಮಾಡಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಬನ್ನೇರುಘಟ್ಟದಲ್ಲಿ ತೆಗೆದುಕೊಂಡು ಹೋದ ನಂತರ ವೈದ್ಯರ ತಂಡ ಮಾಡುತ್ತೆ. ಈಗಾಗಲೇ ಬಹುತೇಕ ಚಿರತೆಯನ್ನು ಬೋನಿಗೆ ಶಿಫ್ಟ್ ಮಾಡಲಾಗಿದ್ದು ಇಲ್ಲಿಂದ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಏನು ಸಿದ್ಧತೆಗಳಾಗ್ತಿದೆ. ಆ ವಾಹನದಲ್ಲಿ ಇಲ್ಲಿಂದ ವೈದ್ಯರ ತಂಡ ಮತ್ತು ಏನು ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಈಗಾಗಲೇ ಕಳೆದ 1 ವಾರದಿಂದ 3 ಬೋನ್ಗಳನ್ನು ಇಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಈ ಒಂದು ದೊಡ್ಡ ಬೋನನ್ನು ಒಳಗಡೆ ಇಡಲಾಗಿತ್ತು. ಆ ಒಂದು ದೊಡ್ಡ ಬೋನಲ್ಲಿ ಇರುವಂತಹ ಏನು ಒಳಗಡೆ ಚಿರತೆ ಬಿದ್ದಿತ್ತು, ಅಲ್ಲಿಂದ ಈಗ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳೇನು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಕಳೆದ 1 ವಾರದಿಂದ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು. ಈ ಒಂದು ಚಿರತೆಯನ್ನು ಏನು ಬೆಂಗಳೂರಿನಲ್ಲಿ ಕೂಡಲೇ ಆದ ರೀತಿ ಆಗಬಾರ್ದು, ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ದೊಡ್ಡದಾದ ಬೋನನ್ನು ಕೂಡ ಇಟ್ಟು ಅದರಲ್ಲಿ ಏನು ಮಾಂಸಾಹಾರಿ ಪ್ರಾಣಿಯನ್ನು ಏನೋ ಇಡಲಾಗಿತ್ತು, ಅದನ್ನು ಹಿಡಿಯೋದಕ್ಕೆ ಅಂತಂದರೆ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಸ್ಥಳಕ್ಕೆ ಬಂದಾಗ ಮೊದಲು ಹೊರಗಡೆಯಿಂದ ಒಂದು ಚುಚ್ಚುಮದ್ದನ್ನು ಕೊಟ್ಟು ಅದಾದ ಬಳಿಕ ಈಗ ಒಳಗಡೆ ಹೋದ ವೈದ್ಯರ ತಂಡ ಏನು ಬನ್ನೇರುಘಟ್ಟದಿಂದ ಆಗಮಿಸಿದಂತಹ ಕಿರಣ್ ಮತ್ತು ಅವರ ತಂಡ ಏನಿತ್ತು ಅಲ್ಲಿ ಈಗಾಗಲೇ ಆ ಒಂದು ವೈದ್ಯರು ಸಮಾಲೋಚನೆಯನ್ನು ಕೂಡ ಅಧಿಕಾರಿಗಳ ಜೊತೆ ನಡೆಸ್ತಾ ಇರೋದನ್ನು ಕೂಡ ನೋಡ್ಬೋದಾಗಿದೆ. ಈಗಾಗಲೇ ಚುಚ್ಚುಮದ್ದನ್ನು ನೀಡಿರುವ ಆ ಚಿರತೆಯನ್ನು ಈ ಒಂದು ವಾಹನದಲ್ಲಿ ಸಿಬ್ಬಂದಿಗಳು ಮತ್ತು ವೈದ್ಯರ ತಂಡ ಬನ್ನೇರುಘಟ್ಟಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಅಂದರೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಮತ್ತೆ ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡಿದ ನಂತರ ಒಂದಷ್ಟು ಚರ್ಚೆಯನ್ನು ಮಾಡಿ ಅದನ್ನು ವಾಪಸ್ ಕಾಡಿಗೆ ಬಿಡಬೇಕು ಅನ್ನುವ ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಅಂತ ಕೂಡ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಹಿಂದೆ ರಕ್ಷಣೆ ಮಾಡಿದಾಗ ಅದನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಏನು
ವ್ಯಾಪ್ತಿಯಲ್ಲಿ ಬಿಡಲಾಗ್ತಾ ಇತ್ತು. ಆದರೆ ಈ ಬಾರಿ ಇದನ್ನು ಮೊದಲೇ ಬಾರಿಗೆ ಅದನ್ನು ಕಾಡಿಗೆ ಬಿಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟೊತ್ತಿಗೆ ಬಿಡ್ತಾರೆ, ಇನ್ನೇನು ಅದು ಕೆಲವು ಹೊತ್ತಲ್ಲಿ ನಂತರ ಇಲ್ಲಿಂದ ಬನ್ನೇರುಘಟ್ಟಕ್ಕೆ ಹೋಗೋದಕ್ಕೆ ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಅದಾದ ಬಳಿಕ ಏನು ಅಲ್ಲಿ ವೈದ್ಯರ ತಂಡ ಈ ಒಂದು ಕಾರ್ಯಾಚರಣೆ ನಡೆಸಿದ ಬಳಿಕ ಅದಕ್ಕೆ ಏನು ಮುಂದಿನ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಂಡ ಬಳಿಕ ಅದನ್ನು ಎಲ್ಲಿಗೆ ಬಿಡಬೇಕಂತೇಳಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ಏನು SCF ಗಣೇಶ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಕಳೆದ 3-4 ದಿನಗಳಿಂದ ಇಲ್ಲೇ ಏನು ಬೀಡ್ಬಿಟ್ಟಿದ್ರು ಅವರೆಲ್ಲರೂ ಕೂಡ ಈಗ ಕಾರ್ಯಾಚರಣೆ ಬಹುತೇಕ ಮುಗಿದಿರುವ ಹಿನ್ನೆಲೆಯಲ್ಲಿ ವಾಪಸ್ ಕೂಡ ಬರ್ತಿದ್ದಾರೆ. ಅಂತಂದರೆ ಚಿರತೆ ರೆಸ್ಕ್ಯೂ ಕಾರ್ಯಾಚರಣೆ ಬಹುತೇಕ ಮುಗಿದಿರೋದ್ರಿಂದಾಗಿ ಬನ್ನೇರುಘಟ್ಟಕ್ಕೆ ಕೆಲವೇ ಹೊತ್ತಿನಲ್ಲಿ ಶಿಫ್ಟ್ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿ ಹೊರಗಡೆ ಬಂದಿದ್ದು ಈ ಭಾಗದ ಅಂತಂದರೆ IT ಸಿಟಿ ಆಗಿರೋದ್ರಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ರೀತಿಯ ಆತಂಕದ ಪರಿಸ್ಥಿತಿ ಕಳೆದ ಒಂದು ವಾರದಿಂದ ನಿರ್ಮಾಣ ಆಗಿತ್ತು. ಅದಕ್ಕೆ ಮುಕ್ತಿ ನೀಡುವಂಥ ಒಂದು ಕೆಲಸ ಈಗ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಎಲೆಕ್ಟ್ರಾನಿಕ್ ಸಿಟಿ. ನಾವು ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಪರವಾಗಿ ಕರ್ನಲ್ ಅನಿರುದ್ಧ ಗುಡಿ ಅಂತ ಇಲ್ಲಿ ಮುಖ್ಯ ಭದ್ರತಾ ಅಧಿಕಾರಿ. ಈ ಚಿರತೆ ಕಾರ್ಯಾಚರಣೆ ತುಂಬ ಚೆನ್ನಾಗಿ ಅರಣ್ಯದ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಅವರು ಮೇಲಿನಿಂದ CCF ಸಾಹೇಬರು, ಶಿವಶಂಕರ್ ಸಾಹೇಬರು, DCF ರವೀಂದ್ರ ಸಾಹೇಬರು, SCF ಗಣೇಶ್ ಸಾಹೇಬರು ಮತ್ತು ಅವರು ಫುಲ್ ಟೀಮ್, ರಘು ಅವರು ಎಲ್ಲರೂ ತುಂಬ ಒಂದು ವಾರದಿಂದ ಇಲ್ಲೇ ಇದ್ದು ಕಾಲಕ್ಕೆ ಎಲ್ಲ ತಮ್ಮ ತಯಾರಿ ಮಾಡಿಕೊಂಡು ಸುರಕ್ಷಿತವಾಗಿ ಚಿರತೆಯನ್ನು ಹಿಡಿದುಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು. ಮತ್ತು ಮಾಧ್ಯಮದವ್ರಿಗೂ ಮತ್ತು ಜನಗಳಿಗೂ. ಇದು ನಮ್ಮ 17ನೇ ತಾರೀಕಿಗೆ ಇಲ್ಲಿ ಬೆಳಿಗ್ಗೆ ನಾವು ನಮ್ಮ CCTV ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ. ಪುನಃ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೂರಾ ನಾವು CCTV ಕ್ಯಾಮ್ರಾ ಹಾಕಿದ್ದರಿಂದ ಹಿಂಗಾಗಿ ನಮಗೆ ಅದರಿಂದ ಸಿಕ್ಕಿಬಿದ್ದು 2ನೇ ಸಲ 20ನೇ ತಾರೀಕಿಗೆ ಮತ್ತೆ ಅದರಲ್ಲಿ ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ. ಇವೆರಡೂದರಿಂದ ಕನ್ಫರ್ಮ್ ಆಗಿ ಇಲ್ಲೇ ಇದೆ ಅಂತ ಮುಂದೆ ಫುಲ್ ಆಪರೇಷನ್ ಮಾಡಿ ಇಲ್ಲಿವರೆಗೆ ಮಾಡಿದ್ದಾರೆ. ಥರ್ಮಲ್ ಡ್ರೋನು ಮತ್ತು ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಲಾಜಿಸ್ಟಿಕ್ಸ್ ಸಪೋರ್ಟು ಏನೇನು ಬೇಕೋ ಎಲ್ಲ ನಮ್ಮ ಕಡೆಯಿಂದ ಆದಷ್ಟು ಮಾಡಿದ್ದೀವಿ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದನ್ನು ಸುರಕ್ಷಿತವಾಗಿ ಎಲ್ಲರೂ ಇದ್ದದ್ರಿಂದ ಯಾರಿಗೂ ಆತಂಕ ಆಗದೆ ಉದ್ಯಮಿಗಳಿಗೆ ಒಳ್ಳೆಯದಾಗಿದೆ. ಸರ್, ಈ ಹೆಲಿ ಟ್ಯಾಕ್ಸಿ ಜಾಗದಲ್ಲಿ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿದೆ, ಇದನ್ನು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಇದೇ ರೀತಿ ಆತಂಕ ಮುಂದಿನ ದಿನಗಳಲ್ಲಿ ಆಗೋ ಸಾಧ್ಯತೆ ಇದೆ. ಇದಕ್ಕೆ ನಾವು ಏನು ತಕ್ಕ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅವ್ರದ್ದು ಲ್ಯಾಂಡ್ ಇದು. ಈಗ ಅವರಿಗೆಲ್ಲ ನೋಟಿಸ್ ಕೊಟ್ಟಾಗಿದೆ. ಅವನ್ನು ಬಂದು JCB ಅವರು ರೆಡಿ ಮಾಡಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆತಂಕ ಜನಗಳಿಗೆ ಆಗಿತ್ತು, ಬಟ್ ನಾವು ಆ ಥರ ಅವರಿಗೆ ಸುದ್ದಿ ಹರಡಲಿಕ್ಕೆ ಇದು ಮಾಡಲಿಕ್ಕೆ ಜಾಸ್ತಿ ಎಂಕರೇಜ್ ಮಾಡಿಲ್ಲ. ಅವ್ರಿಗೇನು ಗೈಡ್ಲೈನ್ಸ್ ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಟು ಟೈಮ್ ಟು ಟೈಮ್ 2-3 ಸಲ ಅಪ್ಡೇಟ್ ಕೊಟ್ಟು ಈ ಥರ ವದಂತಿಗಳು ಹಬ್ಬದಂತೆ ನೋಡ್ಕೊಂಡಿದ್ದೀವಿ. ಮತ್ತೆಲ್ಲಿ ಕಂಡುಕೊಂಡಿಲ್ಲ. CDOT ಮತ್ತು NTTF ಇದೆ, ಅದ್ರ ಮತ್ತು ಇದರಲ್ಲಿ ಮಾತ್ರ ಕಂಡುಕೊಂಡಿದೆ. ಇದು ಸೇಫ್ ಜಾಗ ಇಲ್ಲೇ ಇರೋದ್ರಿಂದ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಮತ್ತು ಸುತ್ತಮುತ್ತಲೂ ಎಲ್ಲ ಕಡೆ ನಮ್ಮ ಫೆನ್ಸಿಂಗು ಮತ್ತು ಸ್ಟಾಫು, ಸೆಕ್ಯೂರಿಟಿ ಸ್ಟಾಫು, ಫಾರೆಸ್ಟ್ ಸ್ಟಾಫು ಎಲ್ಲರೂ ಪೆಟ್ರೋಲಿಂಗ್ ಮಾಡ್ತಾ ಇದ್ದರಿಂದ ಮತ್ತೆ ಎಲ್ಲೋದು ಹೋಗಲಿಕ್ಕೆ ಬಿಟ್ಟಿಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳೆದ 7-8 ದಿನದಿಂದ ಕಾಣಿಸಿಕೊಂಡಿದ್ದಂಥ ಚಿರತೆಯನ್ನು ಸೆರೆ ಹಿಡಿಬೇಕು ಅಂತೇಳಿ ಏನು ಬೋನನ್ನು ಇಡಲಾಗಿತ್ತು. ಅದಾದ ಬಳಿಕ ಈಗ ರೆಸ್ಕ್ಯೂ ಕಾರ್ಯಾಚರಣೆ ಬಹುತೇಕ ಮುಗಿದಿರುವಂಥದ್ದು. ಅಧಿಕಾರಿಗಳು ಒಂದು ಬೃಹತ್ ಬೋನನ್ನು ಏನು ಇಡಲಾಗಿತ್ತು. ಈ ಒಂದು ಸ್ಥಳದಲ್ಲಿ ಬೋನ್ ಇಟ್ಟು ಚಿರತೆಯ ಕಾರ್ಯಾಚರಣೆಗೆ ಏನು ಸೆರೆಯನ್ನು ರೂಪಿಸಲಾಗಿತ್ತು. ಅದಾದ ಬಳಿಕ ಈಗ ಆ ಬೋನ್ನಿಂದ ಚಿರತೆಯನ್ನು ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಚಿಕ್ಕದಾದ ಇನ್ನೊಂದು ಬೋನ್, ಅಂದರೆ ಏನು ಯಾವಾಗಲೂ ಪ್ರಾಣಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಬನ್ನೇರುಘಟ್ಟದಿಂದ ಈ ಒಂದು ಬೋನ್ ಅಂತ ತರಲಾಗುತ್ತೆ. ಅದೇ ರೀತಿ ತಂದಿರುವಂತಹ ಬೋನ್ನಲ್ಲಿ ಈಗಾಗಲೇ ಬಹುತೇಕ ಚಿರತೆಗೆ ಬನ್ನೇರುಘಟ್ಟದಿಂದ ಆಗಮಿಸಿದ ವೈದ್ಯರ ತಂಡ ಏನಿತ್ತು ಅವರು ಅರವಳಿಕೆ ಚುಚ್ಚುಮದ್ದನ್ನು ಬೋನಿನ ಒಳಗಡೆ ಹೋಗಿ ಮೊದಲು ಹೊರಭಾಗದಿಂದ ಒಂದು ಚುಚ್ಚುಮದ್ದನ್ನು ನೀಡಿದರು. ಅದಾದ ಬಳಿಕ ಒಳಗಡೆ ಹೋಗಿ ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಇನ್ನೂ ಬೇರೆ ಬೇರೆ ರೀತಿಯ ಚುಚ್ಚುಮದ್ದುಗಳನ್ನು ಏನು ನೀಡಬೇಕಾಗಿತ್ತು ಅದೆಲ್ಲ ಚುಚ್ಚುಮದ್ದನ್ನು ನೀಡಿ ಈಗ ಅದನ್ನು ದೊಡ್ಡದಾದ ಬೋನಿಂದ ಈಗ ಬನ್ನೇರುಘಟ್ಟ ವೈದ್ಯರ ತಂಡ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಚಿಕ್ಕದಾದ ಬೋನಿಗೆ ಶಿಫ್ಟ್ ಮಾಡಿರುವಂಥದ್ದು. ಇಲ್ಲಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇರುವಂತಹ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋ ಕೆಲಸ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅದಕ್ಕೆ ಚಿಕಿತ್ಸೆಯನ್ನು ಏನು ಕೊಡಬೇಕಾಗತ್ತೆ, ಅಂದರೆ ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನು ಏನು ನೀಡಿರ್ತಾರೆ ಆ ಮತ್ತನ್ನು ಮತ್ತೆ ರಿಟರ್ನ್ ಮಾಡುವಂಥದ್ದು, ಅಂತಂದರೆ ಅರವಳಿಕೆ ಚುಚ್ಚುಮದ್ದಿನ ಪವರ್ ಏನಿರುತ್ತೆ ಅದನ್ನು ವಾಪಸ್ ಬರುವಂತೆ ಮಾಡಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಬನ್ನೇರುಘಟ್ಟದಲ್ಲಿ ತೆಗೆದುಕೊಂಡು ಹೋದ ನಂತರ ವೈದ್ಯರ ತಂಡ ಮಾಡುತ್ತೆ. ಈಗಾಗಲೇ ಬಹುತೇಕ ಚಿರತೆಯನ್ನು ಬೋನಿಗೆ ಶಿಫ್ಟ್ ಮಾಡಲಾಗಿದ್ದು ಇಲ್ಲಿಂದ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಏನು ಸಿದ್ಧತೆಗಳಾಗ್ತಿದೆ. ಆ ವಾಹನದಲ್ಲಿ ಇಲ್ಲಿಂದ ವೈದ್ಯರ ತಂಡ ಮತ್ತು ಏನು ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಈಗಾಗಲೇ ಕಳೆದ ಒಂದು ವಾರದಿಂದ 3 ಬೋನ್ಗಳನ್ನು ಇಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಈ ಒಂದು ದೊಡ್ಡ ಬೋನನ್ನು ಒಳಗಡೆ ಇಡಲಾಗಿತ್ತು. ಆ ಒಂದು ದೊಡ್ಡ ಬೋನಲ್ಲಿ ಇರುವಂತಹ ಏನು ಒಳಗಡೆ ಚಿರತೆ ಬಿದ್ದಿತ್ತು ಅಲ್ಲಿಂದ ಈಗ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳೇನು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಕಳೆದ ಒಂದು ವಾರದಿಂದ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು. ಈ ಒಂದು ಚಿರತೆಯನ್ನು ಏನು ಬೆಂಗಳೂರಿನಲ್ಲಿ ಕೂಡಲೇ ಆದ ರೀತಿ ಆಗಬಾರ್ದು, ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ದೊಡ್ಡದಾದ ಬೋನನ್ನು ಕೂಡ ಇಟ್ಟು ಅದರಲ್ಲಿ ಏನು ಮಾಂಸಾಹಾರಿ ಪ್ರಾಣಿಯನ್ನು ಏನೋ ಇಡಲಾಗಿತ್ತು. ಅದನ್ನು ಹಿಡಿಯೋದಕ್ಕೆ ಅಂತಂದರೆ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಸ್ಥಳಕ್ಕೆ ಬಂದಾಗ ಮೊದಲು ಹೊರಗಡೆಯಿಂದ ಒಂದು ಚುಚ್ಚುಮದ್ದನ್ನು ಕೊಟ್ಟು ಅದಾದ ಬಳಿಕ ಈಗ ಒಳಗಡೆ ಹೋದ ವೈದ್ಯರ ತಂಡ ಏನು ಬನ್ನೇರುಘಟ್ಟದಿಂದ ಆಗಮಿಸಿದಂತಹ ಕಿರಣ್ ಮತ್ತು ಅವರ ತಂಡ ಏನಿತ್ತು ಅಲ್ಲಿ ಈಗಾಗಲೇ ಆ ಒಂದು ವೈದ್ಯರು ಸಮಾಲೋಚನೆಯನ್ನು ಕೂಡ ಅಧಿಕಾರಿಗಳ ಜೊತೆ ನಡೆಸ್ತಾ ಇರೋದನ್ನು ಕೂಡ ನೋಡ್ಬೋದಾಗಿದೆ. ಈಗಾಗಲೇ ಚುಚ್ಚುಮದ್ದನ್ನು ನೀಡಿರುವ ಆ ಚಿರತೆಯನ್ನು ಈ ಒಂದು ವಾಹನದಲ್ಲಿ ಸಿಬ್ಬಂದಿಗಳು ಮತ್ತು ವೈದ್ಯರ ತಂಡ ಬನ್ನೇರುಘಟ್ಟಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಅಂದರೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಮತ್ತೆ ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡಿದ ನಂತರ ಒಂದಷ್ಟು ಚರ್ಚೆಯನ್ನು ಮಾಡಿ ಅದನ್ನು ವಾಪಸ್ ಕಾಡಿಗೆ ಬಿಡಬೇಕು ಅನ್ನುವ ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಅಂತ ಕೂಡ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಹಿಂದೆ ರಕ್ಷಣೆ ಮಾಡಿದಾಗ ಅದನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಏನು ವ್ಯಾಪ್ತಿಯಲ್ಲಿ ಬಿಡಲಾಗ್ತಾ ಇತ್ತು. ಆದರೆ ಈ ಬಾರಿ ಇದನ್ನು ಮೊದಲೇ ಬಾರಿಗೆ ಅದನ್ನು ಕಾಡಿಗೆ ಬಿಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟೊತ್ತಿಗೆ ಬಿಡ್ತಾರೆ, ಇನ್ನೇನು ಅದು ಕೆಲವು ಹೊತ್ತಲ್ಲಿ ನಂತರ ಇಲ್ಲಿಂದ ಬನ್ನೇರುಘಟ್ಟಕ್ಕೆ ಹೋಗೋದಕ್ಕೆ ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಅದಾದ ಬಳಿಕ ಏನಲ್ಲಿ ವೈದ್ಯರ ತಂಡ ಈ ಒಂದು ಕಾರ್ಯಾಚರಣೆ ನಡೆಸಿದ ಬಳಿಕ ಅದಕ್ಕೆ ಏನು ಮುಂದಿನ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಂಡ ಬಳಿಕ ಅದನ್ನು ಎಲ್ಲಿಗೆ ಬಿಡಬೇಕಂತೇಳಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ಏನು SCF ಗಣೇಶ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಕಳೆದ 3-4 ದಿನಗಳಿಂದ ಇಲ್ಲೇ ಏನು ಬೀಡ್ಬಿಟ್ಟಿದ್ರು ಅವರೆಲ್ಲರೂ ಕೂಡ ಈಗ ಕಾರ್ಯಾಚರಣೆ ಬಹುತೇಕ ಮುಗಿದಿರುವ ಹಿನ್ನೆಲೆಯಲ್ಲಿ ವಾಪಸ್ ಕೂಡ ಬರ್ತಿದ್ದಾರೆ. ಅಂತಂದರೆ ಚಿರತೆ ರೆಸ್ಕ್ಯೂ ಕಾರ್ಯಾಚರಣೆ ಬಹುತೇಕ ಮುಗಿದಿರೋದ್ರಿಂದಾಗಿ ಬನ್ನೇರುಘಟ್ಟಕ್ಕೆ ಕೆಲವೇ ಹೊತ್ತಿನಲ್ಲಿ ಶಿಫ್ಟ್ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿ ಹೊರಗಡೆ ಬಂದಿದ್ದು. ಈ ಭಾಗದ ಅಂತಂದರೆ IT ಸಿಟಿ ಆಗಿರೋದ್ರಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ರೀತಿಯ ಆತಂಕದ ಪರಿಸ್ಥಿತಿ ಕಳೆದ ಒಂದು ವಾರದಿಂದ ನಿರ್ಮಾಣ ಆಗಿತ್ತು. ಅದಕ್ಕೆ ಮುಕ್ತಿ ನೀಡುವಂಥ ಒಂದು ಕೆಲಸ ಈಗ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಎಲೆಕ್ಟ್ರಾನಿಕ್ ಸಿಟಿ.